ಆಗಿದ್ದೀವಿ, ಎಂಟ್ರಾಗಿದ್ದೀವಿ ಏರ್ಪೋರ್ಟ್ಗೆ. ಆರ್ ಫಸ್ಟ್ ಟ್ರಿಪ್ ಟು ಗೋವಾ. ಗಾಯ್ಸ್, ಫೈನಲಿ ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಾಗಿದೆ. ಬೋರ್ಡಿಂಗ್ ಪಾಸ್ ಈಸ್ ಹಿಯರ್. ಇಲ್ಲಿ ನೋಡಿ ಗಾಯ್ಸ್, ನನ್ನ ವೈಫ್ ಎಲ್ಲೋಗಿದ್ದಾಳಂತ. ಶಾಪಿಂಗ್ ಗೈಸ್. ಈ ಟಾಯ್ಸ್ ಎಲ್ಲ ಅಂದರೆ ನಂಗೆ ತುಂಬ ಇಷ್ಟ. ಓಕೆನಾ, ಈ ಥರ ಕಾರ್ ಟಾಯ್ಸು ಈ ಥರ ಎಲ್ಲ ನಂಗೆ ಒಂದು ಡ್ರೀಮ್ ಇದೆ. ಈ ಕಾರ್ ಟಾಯ್ಸ್ ಎಲ್ಲ ಜೋಡಿಸ್ಬೇಕು ರೂಮಲ್ಲಿ. ಮತ್ತು ನಾನು ಪೂರ್ತಿ ನನ್ನ ರೂಮ್ನ ಗೇಮಿಂಗ್ ರೂಮ್ ಥರ ಮಾಡಬೇಕು ಅಂತ ನಂಗೊಂದು ಡ್ರೀಮ್ ಇದೆ. ಅದಕ್ಕೆ ನನ್ನ ವೈಫಿಗೆ ನಾನು ಕೇಳ್ತಾ ಇದ್ದೀನಿ ಗೈಸ್ ಕೊಡ್ಸೋಕ್ಕೆ. ನೋಡಿ ಗೈಸ್, ಫ್ರೀಯಾಗಿ ಕೊಡೋ ಥರ ಹೇಳ್ತಾರೆ. ಚಿಯರ್ಸ್ ಗೈಸ್. ಫೈನಲಿ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿದ್ದಾರೆ. ನನಗಿಷ್ಟ ಆಯ್ತಪ್ಪ ಕಾಫಿ, ನನಗಂತೂ ಇಷ್ಟ ಗೈಸ್. ಏನು ಗೊತ್ತಾ, ಲೈಫಲ್ಲಿ ಒಂದು ಸಲ ಆದ್ರೂ ಈ ಸ್ಟೋರಿಗೆ ಬಂದು ಒಂದು ಸಲ ಆದ್ರೂ ಒಂದು ವಾಚ್ ತೊಗೋಬೇಕಂತ ಡ್ರೀಮ್ ಇದೆ ಗೊತ್ತಾ ನನಗೆ. ಹಾಂ, ಯಾವ ಸ್ಟೋರ್ ಅಂತ ತೋರಿಸ್ತೀನಿ ನೋಡಿ. ಈ ಸ್ಟೋರಿಗೆ ಬಂದು ಒಂದು ಸಲ ಆದರೂ ನಾನು ವಾಚ್ ಗೈಸ್. ನಾವು ಫೈನಲಿ ಏರೋಪ್ಲೇನ್ ಎಂಟರ್ ಆಗ್ತಾ ಇದ್ದೀವಿ. ನಾನು ನಿಮ್ಗೆ ತೋರಿಸ್ತೀನಿ ಎಂಟ್ರೆನ್ಸ್ ಹೆಂಗಿದೆ ಅಂತ. ನೋಡಿ ಗೈಸ್, ಈ ಥರ ಒಳಗಡೆ ಹಿಂಗಿದೆ ಎಂಟ್ರ್ ಆಗೋಕ್ಕೆ. ನೋಡಿ ಇನ್ನೇನು ನಾವು ಹೋಗ್ತಾ ಇರೋ ಫ್ಲೈಟ್ ಇದೆ, ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ನೋಡಿ. Hello guys, ಈಗ ಪ್ಲೇನ್ ಒಳಗಡೆ ಫ್ಲೈ ಗಾಯ್ಸ್. ಫೈನಲಿ ಗೋವಾಗ ಇಳಿದಿದ್ದೀವಿ ಇಬ್ಬರು ಇವಾಗ. ಗಾಯ್ಸ್, ನಮ್ಮ ಲಗೇಜಿಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನೇನು ನಮ್ಮ ಲಗೇಜ್ ಬರೋ ಟೈಮ್. ಗೋವಾಲಿ ಬೆಲ್ಟ್ ಒಂದು ಜಾಗ, ಲಗೇಜಿಗೆ ಅವಾಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಯರ್ಲಿ ಒಂದು 10 ಮಿನಿಟ್ಸ್ ಆಯಿತು, ಇನ್ನವರೆಗೂ ಬರ್ತಾನೇ ಇದೆ. ನಮ್ಮ ಲಗೇಜ್ ಸಿಕ್ತು ಆಫ್ಟರ್ 10 ಮಿನಿಟ್ಸ್. ರೆಡಿ ಟು ಎಕ್ಸ್ಪ್ಲೋರ್ ಗೋವಾ. ಭಾರತ್ ಮಾ ಕಿ ಜೈ ಹೋ. ಎಷ್ಟು ಖುಷಿ ಆಗುತ್ತೆ ಇದನ್ನು ನೋಡೋಕೆ ನಮಗೆ, ನಮ್ಮ ಇಂಡಿಯನ್ ಫ್ಲ್ಯಾಗ್. ಗೈಸ್, ಗೋವಾಕ್ಕೆ ಟ್ಯಾಕ್ಸಿ ಎಷ್ಟು ಕಾಸ್ಟ್ಲಿ ನೋಡಿ ಗೈಸ್. ಫೈನಲಿ ಗೋವಾಕ್ಕೆ ಬಂದ್ವಿ. ಟ್ಯಾಕ್ಸಿ ಬುಕ್ ಮಾಡೋದು ದೊಡ್ಡ ತೊಂದರೆ ಆಗ್ಬಿಟ್ಟಿತ್ತು ಗೈಸ್. ಎಷ್ಟು ತೊಂದರೆ ಆಗ್ಬಿಟ್ಟಿತ್ತು ಅಂದರೆ, ಈಗ ಟ್ಯಾಕ್ಸಿ ಬುಕ್ ಮಾಡೋ ಅಷ್ಟರಲ್ಲಿ ನಮಗೆ 1200 ರೂಪೀಸ್ ಆಯಿತು ಟ್ಯಾಕ್ಸಿ. ಜಸ್ಟ್ 45 ಮಿನಿಟ್ಸ್ ಇಲ್ಲಿಂದ ಏರ್ಪೋರ್ಟಿಂದ ಮತ್ತು ನಾವಿರೋ ಲೊಕೇಶನ್ಗೆ. ಸೊ ನಾವಿರೋ ಲೊಕೇಶನ್ ಬಗ್ಗೆ ಹೇಳೋಕೆ ಹೋದರೆ ಒಂಥರ ವಿಂಟೇಜ್ ವಿಲ್ಲಾ ಥರ. ಸೊ ಆ ಓನರ್ ಬಂದು ಒಂಥರ ಬೈಕ್ಸ್ ಕ್ರೇಜ್ ಇರೋ ಮನುಷ್ಯ. ಸೊ ಆ ಅಪ್ಡೇಟ್ಸ್ನ ನಿಮಗೆ ನಾನು ಅಲ್ಲೇ ಹೋಗ್ಬಿಟ್ಟು ಕೊಡ್ತೀನಿ. ಜಸ್ಟ್ ಕೀಪ್ ವೇಟಿಂಗ್. ಗೋವಾ ರೀಚ್ ಆಗಿದ ತಕ್ಷಣ ಮೊದಲ ಮಳೆ. ನಮ್ಮ ಡ್ರೈವರನ್ನು ಕರ್ಕೊಂಡು ಹೋಗ್ತಾರೆ. ನಾವು ಗೋವಾಗೆ ಬಂದಿರೋದು ಮಜಾ ಮಾಡೋಕ್ಕೆ. ನೋಡಿದ್ರೆ ನಾನು ಹೆಂಡತಿ ಮಲ್ಕೊಂಡು ಹೇಳಿದೆ, ಇನ್ನೂ ನಾವು ರೀಚೇ ಆಗಿಲ್ಲ. ರೀಚ್ ಆಗೋಕ್ಕೂ ಮುಂಚೆನೇ ಆಲ್ರೆಡಿ ನಿದ್ದೆ. ಗಾಯ್ಸ್, ಫೈನಲಿ ನಮ್ಮ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ.
ಎಂಟ್ರೆನ್ಸ್ ಎಲ್ಲ ಇಲ್ಲಿ ನೋಡಿ ನಂಗೆ ಕ್ಲಾಸಿ ಬೈಕ್ ಕಾಣ್ತಿದೆ. ವಿಲ್ಲಾ ಓನರ್ ನಮಗೋಸ್ಕರ ಮಜಿಟೋ ಮಾಡ್ತಾ ಇದ್ದಾರೆ. ಹಿಯರ್ ಇಸ್ ದಿ ಜೋ, ಆರ್ ವಿಲ್ಲಾಸ್ ಓನರ್. ಪ್ಲೀಸ್, ಐ ವಿಲ್ ಬಿ ಶೇರಿಂಗ್ ದ ವಿಡಿಯೋ ಸೂನ್. ಪ್ಲೀಸ್ ಹ್ಯಾವ್ ಎ ಲುಕ್ ಇನ್ ಟು ಇಟ್. So hi. Well, let's see our stay. So as soon as you come, you have a sofa here, TV there, and you can see it is kind of vintage. All the time, ಇಲ್ಲಿ ನೋಡೋದೆಲ್ಲ ಬರೀ ವಿಂಟೇಜ್ ಇದೆ. And we have got a small bed over here, and you can just check this washroom. It is quite ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಾವು ಪ್ರೇ ಇದ್ರೂ ಕೂಡ ವಿ ಹ್ಯಾವ್ ಜಸ್ಟ್ ಗಾಟ್ ಒನ್ ಮೋರ್ ಕಾಝಿ ರೂಮ್ ವಿಚ್ ಇಸ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಹಿಯರ್ ಆಲ್ಸೋ ವಿಂಟೇಜ್ ಫೀಲ್ ಕೊಡ್ತಿದೆ. ಯು ಸಿ ದಿಸ್ ಇಸ್ ವೆರಿ ಓಲ್ಡ್ ಕೈಂಡ್ ಆಫ್ ಶೆಲ್. ಗೈಸ್, ಫೈನಲಿ ಹೋಮ್ ಟೂರ್ ನೋಡಿದ್ರಲ್ಲ. ಈ ವಿಂಟೇಜ್ ರೆಸಾರ್ಟ್ನ ಪ್ಲೀಸ್ ಡು ವಿಸಿಟ್ ಮಾಡಿ. ಮತ್ತು ನಮ್ಮ ಫ್ರೆಂಡ್ ಜೋನ ಕಾಂಟ್ಯಾಕ್ಟ್ ಮಾಡಿ. ನೀವು ಬೈಕ್ ಲವರ್ಸ್ ಆಗಿದ್ದರೆ ನಿಮ್ಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ಪ್ಲೀಸ್ ವಿಸಿಟ್ ಮಾಡಿ ನೀವು ಗೋವಾಗೆ ಬಂದಾಗ. We'll get back with his bike collection very soon. Royal Enfield 535 Harley modified today. 82 model, 73 model Bullet Royal Enfield 350. Maruti का इंजन, Maruti van का gear box. ಗೈಸ್, ಇದರಲ್ಲಿ ಮಾರುತಿ ಇಂಜಿನ್ ಇದೆಯಂತೆ. ಇದರಲ್ಲಿ ಮಾರುತಿ ಗೇರ್ ಬಾಕ್ಸ್ ಇದೆ. ಮಾರುತಿ ಕಾರ್ದು Golden box. ये DS है. ಇದು ನೋಡಿ, ಇದು ಸೈಕಲ್ ಥರ ಇದೆ. ये 1925 model Douglas 350cc 15 cylinder engine. ಇದು ಇಂಜಿನ್ ಬಿಚ್ಚಿಟ್ಟಿದ್ದಾರೆ, ಅವರು ಒಳಗಡೆ ಇಟ್ಕೊಂಡಿದ್ದಾರೆ. DS है 1942 गोल्ड स्टार मॉडिफाई किया. ये इंडियन चीफ 1943. ಇದೊಂಥರ ಗ್ಯಾರೇಜೇ ಕ್ಲಾಸಿಕ್ ಆಗಿದೆ ನೋಡಿ ಗೈಸ್. ಇದೊಂದು ಅಡ್ವೆಂಚರ್ ಟೂರಿಂಗ್ ಬೈಕು, BMW 310 GS. ಆ್ಯಕ್ಚುಲಿ ಇವ್ರು ನನಗೆ ಓಡ್ಸಕ್ಕಂತಂದ್ರು, ನನ್ನ ಕೈಯಲ್ಲಿ ಆಗಲ್ಲ ಇದನ್ನು ಓಡ್ಸೋಕ್ಕೆ. ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಇದೆ. ಇದನ್ನು ಹಾರ್ಡ್ಲಿ ಡೇವಿಡ್ಸನ್ ಥರ ಮಾಡಿಫೈ ಮಾಡಿದ್ದಾರೆ. ಇವ್ರು ಹೇಳ್ತಾರೆ ನೋಡಿ, 350cc ಎಲೆಕ್ಟ್ರಾ 5-speed engine ಇದು ನೋಡಿ, ಪ್ಯೂರಾಗಿ ಹಾರ್ಡ್ಲಿ ಡೇವಿಡ್ಸನ್ ಮಾಡಿಫೈ ಮಾಡಿದ್ದಾರೆ. ಓಕೆನಾ? ಸೊ ಇದು ನೋಡಿ, ಫ್ರೆಂಡ್ ಡೂಮ್ ಇರಲಿ, ಫ್ರೆಂಡ್ ಕುಕಿಂಗ್ಸ್. ನಾನು ಸ್ಟಾರ್ಟಿಂಗ್ ಬಂದಾಗ ತೋರಿಸಿದ್ದೆ ಇದ್ರ ಬಗ್ಗೆ. ಟಿಪಿಕಲ್ ರಾಯಲ್ ಎನ್ಫೀಲ್ಡ್ನ ಹಾರ್ಲಿ ಡೇವಿಡ್ಸನ್ ಥರ ಮಾಡಿಫೈ ಮಾಡಿದ್ದಾರೆ. ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ವಿಲ್ಲಾಲಿ ಇದೊಂದು ವಿಂಟೇಜ್ ಸ್ಕೂಟರ್ ಇದೆ ನೋಡಿ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಲ್ಯಾಮ್ನೆಟಾ. ಸೊ ಇದು ನೋಡಿ, ಇದು ಹೆಂಗಿದೆ.
लैम्बर्टा एल आई मॉडल ಲ್ಯಾಮ್ನೆಟಾ LI ಮಾಡೆಲ್. उसका हेडलाइट सब अलग है ಇದು ನೋಡಿ, ಇದು ಹೆಡ್ಲೈಟ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. जागवार रिप्ले है बैटरी के लिए ಇದು ನೋಡಿ, ಜಾಗ್ವಾರ್ ಥರ ರಿಪ್ಲಿಕಾ ಇದೆ. ಕುತ್ಕೊಂಡು ಕಾಫಿ ಕುಡಿಯೋಕ್ಕೆ ಸೊ ಆ ಥರ ಎಲ್ಲ ಈ ಥರ ಮಾಡ್ಯಾರ. होंडा 90 ಹೋಂಡಾ 90 96 इंजन 4 स्ट्रोक 4 ಸ್ಟ್ರೋಕ್ ಇಂಜಿನ್ ಹೋಂಡಾ 90. ರಾಯಲ್ ಎನ್ಫೀಲ್ಡ್ 350cc ಎಲೆಕ್ಟ್ರಾ ಆರ್ಡಿನರಿ. ಓಕೆ वेस्पा स्कूटर ಗೈಸ್, ಅಲ್ಲೊಂದು ಇನ್ನೊಂದು ಕ್ರೇಜಿ ವೆಸ್ಪಾ ಸ್ಕೂಟರ್ ಇದೆ ನೋಡಿ. एनवी स्कूटर वेस्पा एनवी ವೆಸ್ಪಾ NV ಸ್ಕೂಟರ್. ये ओल्ड मॉडल वेस्पा है बजाज टाइप ಬಜಾಜ್ ಓಲ್ಡ್ ಮಾಡೆಲ್ ವೆಸ್ಪಾ. ये बग्गी है ಅದು ನೋಡಿ ಸರ್, ಬಗ್ಗಿ ಇದೆ, ಮದುವೆಗೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಬಗ್ಗಿ ಆ ಥರ ಇದೆ. ವಿಂಟೇಜ್ ಜೀಪ್, 4 व्हील पेट्रोल लेफ्ट हैंड ड्राइव 4 wheel ಪೆಟ್ರೋಲ್ ಲೆಫ್ಟ್ ಹ್ಯಾಂಡ್ ಡ್ರೈವ್. ओरिजिनल मिलिट्री ಒರಿಜಿನಲ್ ಮಿಲ್ಟ್ರಿ ಕಲರ್ ನೋಡಿ, मिलिट्री कलर नो मिलिट्री ಮಿಲ್ಟ್ರಿ ಓನ್ಲಿ. ಓಕೆ, ಒರಿಜಿನಲ್ ಮಿಲ್ಟ್ರಿ ಅಂತೆ ಗೈಸ್, ಮಿಲ್ಟ್ರಿ ಗಾಡಿ. एक में हॉट वाटर आता है वो साइड में एक कूल वाटर आता है ಓ और उधर फोन है लैंड फोन है उधर वो साइड में guys, ಇಲ್ಲಿ ನೋಡಿ, ನಮ್ಮ ವೈಫ್ ಅವ್ರಿಗೆ ಹೆಲ್ಪ್ ಮಾಡ್ತಾವ್ರೆ. ವೈಫು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಪಾಪ. ಸೊ ಇದು ನೋಡಿ ಗೈಸ್, ಇದು ಲ್ಯಾಂಡ್ ಫೋನ್, ಇದು ಲ್ಯಾಂಡ್ ಫೋನ್ ಇದೆ ನೋಡಿ ಇಲ್ಲೆಲ್ಲ. ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಜೀಪ್. Hello. ಇವಾಗ ನಾವು ಪರ್ಪಲ್ ಮಾರ್ಟಿನ್ ವ್ಯೂ ಜಾಗದಿಂದ ಬೀಚ್ ವ್ಯೂ ನೋಡ್ತಾ ಇದ್ದೀವಿ ನೋಡಿ. ಇದು ಕಂಪ್ಲೀಟ್ ಬೀಚ್ ವ್ಯೂ. ಮಳೆ ಅಂತೂ ಇದೆ ಗೈಸ್, ಮಳೆ ಅಂತೂ ಲೈಟಾಗಿದೆ ನೋಡಿ. ಇದು ಪರ್ಪಲ್ ಮಾರ್ಟಿನ್ ಬೀಚ್ ವ್ಯೂ. ಡೇ 1 ಮುಗ್ದಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.